ಏನು ಮಾತಾಡಲ್ಲ. ಎಲ್ಲ ಪೇರೆಂಟ್ಸ್ ಅಷ್ಟೇ ಅಡ್ಮಿಷನ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ, ಇನ್ನೂ ಮಾಡ್ತೀರಾ ಅಂತ ಆಲ್ರೆಡಿ ತುಂಬ ಪೇರೆಂಟ್ಸ್ನಾಗ ಆಶ್ವಾಸನೆ ಕೊಟ್ಟಿದ್ದೀರಾ. ಸೊ ನಮ್ಮ ಸ್ಕೂಲ್ ಏನೇ ಆಗಬೇಕು ಹೇಗೆ ಆಗಬೇಕು ಅಂದರೆ ಪೇರೆಂಟ್ಸ್ ನಮಗೆ ಬ್ಯಾಕ್ ಬೋನ್ ಆಗಿ ಇದು ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಅಷ್ಟೇ, ನಾವು ಜ್ಞಾನವಾಹಿನಿ ಸ್ಕೂಲು, ಏನಕ್ಕೆ ಜ್ಞಾನವಾಹಿನಿ ಅಂದರೆ ಗೊತ್ತಿದ್ದೀರಲ್ವ ನಿಮಗೆ, ಏನಪ್ಪ ಅಲ್ಲಿ ಸ್ಕೂಲಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರಿ ಅಲ್ವಾ. ಸೊ ಈ ಸ್ಕೂಲಲ್ಲಿ ನಾವು ಮಕ್ಕಳನ್ನ ಈ ರೀತಿನ ಡೆವಲಪ್ ಮಾಡಬೇಕು, ಏನೇ ಮಾಡಬೇಕು ಅಂದರೆ ನಾವೆಷ್ಟು ಇಂಪಾರ್ಟೆಂಟು ಪೇರೆಂಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟು, ನಿಜ ಅಲ್ವಾ. ಯಾಕಂದರೆ ನೀವು ಕರೆಕ್ಟಾಗಿ ಮಕ್ಕಳು ಸ್ಕೂಲ್ ಕಲಿಸಲ್ಲ ನಮ್ಮ ಪಾಠ ಹೇಳ್ಕೊಡೋಕ್ಕಾಗತ್ತಾ? ಖಂಡಿತ ಆಗಲ್ಲ. ನೀವು ಒಂದಿನ ಸ್ಕೂಲ್ ಕಲಿಸಿ 10 ದಿನ ರಜಾ ಹಾಕ್ಕೊಂಡ್ರೆ ಪಾಠ ಹೇಳ್ಕೊಡೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಸೊ ಎಲ್ಲ ಪೇರೆಂಟ್ಸು ಅಷ್ಟೇ ಚೆನ್ನಾಗಿ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಅಡ್ಮಿಷನ್ಸ್ಗೂ ಅಷ್ಟೇ ತುಂಬ ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಸೊ ಇನ್ನೊಂದೇನಪ್ಪ ಅಂದರೆ ಎಲ್ಲ ಪೇರೆಂಟ್ಸ್ಗೆ ಏನು ಗೊತ್ತಿದೆ ಅಂದರೆ LKG ಟು 8th ಸ್ಟ್ಯಾಂಡರ್ಡ್ ಮಾತ್ರ ನಮ್ದು ಅಡ್ಮಿಷನ್ಸ್ ಅಂತ ಗೊತ್ತಿತ್ತು. ಬಟ್ ಇನ್ನೊಂದೇನಪ್ಪ ಅಂದರೆ ನಾನು ಖುಷಿಯಾಗಿ ಎಲ್ಲರಿಗೂ ಅನೌನ್ಸ್ ಮಾಡ್ತಾ ಇದ್ದೀನಿ, LKG ಟು 10th ಸ್ಟ್ಯಾಂಡರ್ಡ್ವರೆಗೂ ಅಡ್ಮಿಷನ್ಸ್ ಓಪನ್ ಆಗಿದೆ. ಎಲ್ಲ ಪೇರೆಂಟ್ಸು ಅಷ್ಟೇ ಇದೊಂದು ಖುಷಿ ತರ ವಿಷಯನೇ. ಯಾಕಂದರೆ ನೀವೇ ಹೇಳ್ತಿದ್ದೀರಾ ಯಾವಾಗ ಸ್ಕೂಲ್ಗೆ ಬಂದರೆ ಏನು ಸರ್ ನೀವು 8th ಮಾಡಿದ್ದೀರಾ, ಅಟ್ಲೀಸ್ಟ್ 10th ಆದ್ರೂ ಇರಬೇಕಲ್ಲ ಸರ್ ಅಂತ ಕೇಳ್ತೀರಾ, ನಿಜ ಅಲ್ವಾ. ಸೊ ಅದಕ್ಕೋಸ್ಕರನೇ ಎಲ್ಲ ಮಕ್ಕಳಿಗೂ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ, ಯಾಕಂದ್ರೆ ನಮ್ಮ ಗುರಿನೇ ಅದು. ನೀವು ಎಷ್ಟೇ ದುಡ್ಡು ಕೊಟ್ಟರು ನನಗೆ ಉಳಿಯಲ್ಲ, ಬಟ್ ಉಳಿಯೋದೇನು ನಮ್ಮ ಮಕ್ಕಳಿಗೆ ಏನು ಎಜುಕೇಷನ್ ಕೊಡ್ತೀವೋ ಅದನ್ನೇ ಉಳಿಯೋದು. ಸೊ ಅದೇ ರೀತಿ ನಮ್ಮ ಸ್ಕೂಲಲ್ಲಿ ನೋಡಿ, ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ LKG ಇಂದ 10ನೇ ತರಗತಿವರೆಗೂ ಅಡ್ಮಿಷನ್ಸ್ ಓಪನ್ ಆಗಿದೆ, ನಮ್ಮ ಪರ್ಮಿಷನ್ ಸಹ ಆಗಿದೆ. ನೀವು ಪೇರೆಂಟ್ಸು ಅಷ್ಟೇ ಪ್ಲೀಸ್ ಇಷ್ಟು ದಿನ ನಾವು ಕೋಆಪ್ರೇಟ್ ಮಾಡಿದ್ದೀರಾ, ಇನ್ನು ಮುಂದೆನೇ ಕೋಆಪ್ರೇಟ್ ಮಾಡಿ ತುಂಬ ನಂಬಿಕೆ ಇಟ್ಕೊಂಡಿದ್ದೀನಿ. ಯಾವುದೇ ಅಡ್ಮಿಷನ್ಸ್ ಇರುತ್ತೆ ನೀವು ನಮ್ಗೆ ರೆಫರ್ ಮಾಡಿ ಪ್ಲೀಸ್. ಯಾಕಂದರೆ ಇಷ್ಟು ದಿನ ನೀವೇ ಹೇಳಿದ್ರಲ್ಲ ಸರ್ ನೀವು ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ, ಇಷ್ಟು ದಿನ ಸಪೋರ್ಟ್ ಮಾಡಿದ್ದೀರಾ, ಮುಂದೇನೂ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ಪ್ಲೀಸ್ ಈ ಸ್ಕೂಲ್ ಇಷ್ಟು ಬೆಲೆ ಕಾರಣ ಪೇರೆಂಟ್ಸ್ ನನಗೆ ಇಂಪಾರ್ಟೆಂಟು. ಮತ್ತೆ ಹೇಳ್ತಾ ಇದ್ದೀನಿ, LKG ಇಂದ 10ನೇ ತರಗತಿವರೆಗೂ ಅಡ್ಮಿಷನ್ಸ್ ಆಗಿದೆ, ಓಪನ್ ಆಗಿದೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾವು ಮಕ್ಕಳಿಗೆ ಯಾವ ಕೋಚಿಂಗ್ ಕೊಡ್ತಾ ಇದ್ದೀವಿ. ಒಲಿಂಪಿಯಾಡ್ ಎಕ್ಸಾಮ್ಸ್ ಆಗ್ಬೋದು, ಮೊನ್ನೆ ತಾನೇ CET ಎಕ್ಸಾಮ್ಸು ಮಾಡ್ತಾ ಇದ್ದೀವಿ ಮಕ್ಕಳಿಗೆ 6th ಸ್ಟ್ಯಾಂಡರ್ಡ್ ಮಕ್ಕಳಿಗೆ. ಯಾಕಂದರೆ ಮಕ್ಕಳಿಗೆ ನಾಲೆಜ್ ಡೆವಲಪ್ ಆಗಬೇಕು ಒಂದೇ ಕಾರಣಕ್ಕೆ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ, ಡೈಲಿ ಪೇಪರ್ ರೀಡಿಂಗ್ ಮಾಡಿಸ್ತಾ ಇದ್ದೀವಿ. ಆಲ್ರೆಡಿ ಪ್ರತಿಯೊಂದು ನೀವು ಗೊತ್ತಾಗ್ತಿದೆ. ಪ್ಲೀಸ್ ದಯವಿಟ್ಟು ಅಷ್ಟೇ ಎಲ್ಲ ಮಕ್ಕಳನ್ನ ಒಂದೇ ಹೇಳೋದು, ನೀವು ಸಪೋರ್ಟ್ ಮಾಡಿ. ವಿತೌಟ್ ಪೇರೆಂಟ್ಸ್ ಸಪೋರ್ಟ್ ನಾವೇನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ತೀರಾ? ಇನ್ನೊಂಚೂರು ಸಪೋರ್ಟ್ ಮಾಡ್ತೀರಾ? ಸೊ ಥ್ಯಾಂಕ್ ಯು ಟು ಆಲ್. ಯಾಕಂದರೆ ನಾವು ಯಾವತ್ತೇ ಆಗಲಿ ವಿ ಆರ್ ದ ಫ್ಯಾಮಿಲಿ, ವಿ ಆರ್ ದ GVS ಫ್ಯಾಮಿಲಿ. ನಾವು ಫ್ಯಾಮಿಲಿ ಯಾವತ್ತೂ ಬೆಳಿತಾನೆ ಇರಬೇಕು ಹೊರತು ಕಮ್ಮಿ ಆಗೋಕ್ಕಾಗತ್ತಾ? ಸೊ ನಾವು ಫ್ಯಾಮಿಲಿ ಬೆಳಿಬೇಕು ಅಂದರೆ ಆ ಫ್ಯಾಮಿಲಿಯಲ್ಲಿ ಎಲ್ಲರೂ ಸಹ ನಮ್ಗೆ ಏನು ಮಾಡಬೇಕು, ಸಪೋರ್ಟ್ ಮಾಡಬೇಕು, ನಿಜ ತಾನೇ. ಒಂದು ಫ್ಯಾಮಿಲಿಯಲ್ಲಿ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂದರೆ ದೊಡ್ಡವರಿಂದ ಚಿಕ್ಕವರೆಗೂ ಎಲ್ಲ ಕರೆಕ್ಟಾಗಿದ್ದರೆ, ಅನ್ಯೋನ್ಯ ಕರೆಕ್ಟಾಗಿ ಇದು ಮಾಡ್ತಾ ಇದ್ದಾಗ ಭೇದ ಭಾವ ಇದ್ದರೆ ಎಲ್ಲ ಚೆನ್ನಾಗಿರ್ಬೋದು. ಸ್ಕೂಲು ಅಷ್ಟೇ, ಟೀಚರ್ಸ್ ಆಗ್ಬೋದು, ಪೇರೆಂಟ್ಸ್ ಆಗ್ಬೋದು, ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರೆ ಮಾತ್ರ ಬೆಳೆಯೋಕ್ಕೆ ಸಾಧ್ಯ ಇರುತ್ತೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಾವು ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾವು ಫಸ್ಟ್ ಮಕ್ಕಳಿಗೆ ಏನಪ್ಪ ಅಂದರೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು. ನಾನು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರೆ ನಿಮ್ಮ ಮಕ್ಕಳು ನಮ್ಮ ಸ್ಕೂಲ್ಗೆ ಆಗ್ಬೋದು, ಇಲ್ಲಾಂದ್ರೆ ಆಗೋಕ್ಕಾಗತ್ತಾ? ಸೊ ಯಾವತ್ತೇ ಆಗಲಿ ನಾವು ಈ ಜೀವ ಇರೋವರೆಗೂ ಅಷ್ಟೇ ಮಕ್ಕಳಿಗೆ ಕ್ವಾಲಿಟಿ ಆಫ್ ಎಜುಕೇಷನಲ್ಲಿ ನಾವು ಕಾಂಪ್ರಮೈಸ್ ಆಗೋದೇ ಇಲ್ಲ. ಸೊ ಥ್ಯಾಂಕ್ ಯು.